ಕಲ್ಯಾಣ ಕರ್ನಾಟಕದ 4 ಜಿಲ್ಲೆ ಮತ್ತು 3 ರಾಜ್ಯಗಳ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಬಳಿ ನಾವು ಇರುವಂಥದ್ದು. ಸೊ ನಮ್ಮ ಏನು ಕಲ್ಯಾಣ ಕರ್ನಾಟಕದ ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹೊಸಪೇಟೆ ಸೇರಿದಂತೆ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ತುಂಗಭದ್ರಾ ಜಲಾಶಯ ಜೀವನಾಡಿಯಾಗಿರುವಂಥದ್ದು. ಸೊ ಈಗ ಜಲಾಶಯ ಕಳೆದ ವರ್ಷ ಒಂದು ಕ್ರಸ್ಟ್ ಗೇಟ್ 19 ಕಳಚಿ ಬಿದ್ದು ಅಪಾರ ಪ್ರಮಾಣದಲ್ಲಿ ನೀರು ಏನಂದರೆ ವ್ಯರ್ಥವಾಗಿ ಹರಿದು ಹೋಗಿತ್ತು. ಸೊ ಅಂದು ಯಾಕಂದರೆ ರೈತರಿಗೆ ಎರಡನೇ ಬೆಳೆಗೆ ಸರಿಯಾಗಿ ನೀರು ಸಿಗಲಿಲ್ಲ. ಸೊ ಈಗ ಡ್ಯಾಮ್ ಎಷ್ಟರ ಮಟ್ಟಿಗೆ ಸೇಫ್ಟಿ ಆಗಿದೆ ಅನ್ನೋದಕ್ಕೆ ಇವತ್ತು ಸಚಿವ ಶಿವರಾಜ್ ತಂಗಡಿ ಅವರು ಒಂದು ಡ್ಯಾಮಿನ ಬಗ್ಗೆ ವಿವರಣೆ ನೀಡಿರುವಂಥದ್ದು. ಈಗ ನೋಡ್ತಿರ್ಬೋದು ನೀವು, ನಾನು ಡ್ಯಾಮ್ ಬಳಿ ಇರುವಂಥದ್ದು, ಅದು ಗೇಟಿನ ಮುಂಭಾಗ ಇರುವಂಥದ್ದು. ಸೊ ಏನು ಕ್ರಸ್ಟ್ ಗೇಟ್, ಏನು ಜಲಾಶಯದ ಕ್ರಸ್ಟ್ ಗೇಟ್ಗಳಿವೆ. ಸೊ ಈ ಕ್ರಸ್ಟ್ ಗೇಟ್ಗಳಲ್ಲಿ ಇವಾಗ ಸುಮಾರು ಮತ್ತೆ 7 ಗೇಟ್ಗಳು ದುರ್ಬಲವಾಗಿರುವಂಥದ್ದು. ಸೊ ಗೇಟ್ಗಳ ದುರ್ಬಲ ವಿವರಣೆಯನ್ನು ಇವತ್ತು ಶಿವರಾಜ್ ತಂಗಡಿ ಅವರು ಪ್ರೆಸ್ ಮೀಟ್ನಲ್ಲಿ ಏನಂದ್ರೆ ಪ್ರಸ್ತಾಪ ಮಾಡಿರುವಂಥದ್ದು. ಸೊ ಗೇಟ್ಗಳು ಯಾಕಂದರೆ ಕಳೆದ ಬಾರಿ ಕ್ರಸ್ಟ್ ಗೇಟ್ 19 ಕಳಚಿ ಬಿದ್ದಾಗ ಆಗ ಕನ್ನಯ್ಯ ನಾಯ್ಡು ಟೀಮ್ ಬಂದು ಈ ಒಂದು ಕ್ರಸ್ಟ್ ಗೇಟ್ 19 ಏನಿದೆ ಇಲ್ಲಿ ಸ್ಟಾಪ್ ಲಾಕ್ಗಳನ್ನು ಅಳವಡಿಸುವ ಮೂಲಕ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ಸ್ಟಾಪ್ ಮಾಡಿದರು. ಸೊ ಅಂದು ಅವರು ಈ ಗೇಟಿನ ಏನು ಈ ಜಲಾಶಯದ ಎಲ್ಲ ಗೇಟ್ಗಳು ಸದ್ಯ 50% ದುರ್ಬಲವಾಗಿರುವಂಥ ಮಾಹಿತಿ ಕೊಟ್ಟಿದ್ದರು. ಸೊ ಆ ಸಂದರ್ಭದಲ್ಲಿ ಏನಂತಂದರೆ TB ಬೋರ್ಡ್ ಕೂಡ ಒಂದು ಡ್ಯಾಮ್ ಸೇಫ್ಟಿ ಕಮಿಟಿಯನ್ನು ಮಾಡುವ ಮೂಲಕ ಇದನ್ನು ಏನಂದರೆ ಒಂದು ಪರಿಶೀಲನೆಗೆ ಕೂಡ ಕಳಿಸಿತು. ಈಗ ಪರಿಶೀಲನೆ ಸಂಪೂರ್ಣವಾಗಿ ಮುಗಿದಿರುವಂಥದ್ದು, ಅದರ ವರದಿ ಕೂಡ ನೀಡಿರುವಂಥದ್ದು. ಸದ್ಯ ಏನಂತಂದರೆ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ನಂಬರು ಅಂದರೆ ಟೋಟಲ್ 4 ಗೇಟ್ ನಂಬರ್ 4 ಸೇರಿ ಮತ್ತು 6 ಗೇಟ್ಗಳು, ಅದರ ಜೊತೆಗೆ 6 ಗೇಟ್ಗಳು ದುರ್ಬಲವಾಗಿರುವಂಥದ್ದು. ಸೊ ಆ ಗೇಟ್ಗಳ ಸಂಖ್ಯೆ ಅಂತಂದರೆ ಈಗ ನೀವು ನೋಡ್ಬೋದು, ನಾನು ಆ ಗೇಟ್ ಬಳಿ ಇರುವಂಥ ಅಂದರೆ ನಾನು ಜಲಾಶಯದ ತುಂಗಭದ್ರಾ ಜಲಾಶಯ ಏನಿದೆ ಆ ಗೇಟ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ದುರ್ಬಲ ಆಗಿರುವಂಥ ಗೇಟ್ಗಳು ಯಾವಂತಂದರೆ ಗೇಟ್ ನಂಬರ್ 11, 18, 20, 24, 27, 28. ಸೊ ಈ ಗೇಟ್ಗಳು ಏನಂತಂದರೆ ಏನು ದುರ್ಬಲವಾಗಿರುವಂಥದ್ದು, ಬೆಂಡ್ ಆಗಿರುವಂಥದ್ದು. ಹಾಗಾಗಿ ಈ ಗೇಟ್ಗಳನ್ನು ಸದ್ಯ ತೆರೆಯೋದಕ್ಕೆ ಆಗೋದಿಲ್ಲ. ಕಾರಣ ಏನಂತಂದರೆ ಈಗ ಒಂದು ವೇಳೆ ಈ ಗೇಟ್ಗಳನ್ನು ತೆರೆಯುವ ಪ್ರಯತ್ನ ಮಾಡಿದ್ರೆ ಏನಾದರೂ ಅನಾಹುತ ಸಂಭವಿಸಬಹುದು. ಹಾಗಾಗಿ ಈ ಗೇಟ್ಗಳನ್ನು ತೆರೆಯೋದಕ್ಕೆ ಆಗೋದಿಲ್ಲ. ಈ 6 ಗೇಟ್ಗಳ ಜೊತೆಗೆ 4ನೇ ಗೇಟ್ ಕೂಡ 30% ಬೆಂಡ್ ಆಗಿರುವಂಥದ್ದು. ಆ ಗೇಟ್ ಕೂಡ ಸ್ವಲ್ಪರ ಮಟ್ಟಿಗೆ ಅದನ್ನು ಓಪನ್ ಮಾಡ್ಬೋದು ಅನ್ನುವ ಮಾಹಿತಿಯನ್ನು ಶಿವರಾಜ್ ತಂಗಡಿಗೆ ಅವರು ಸದ್ಯ ಮಾಹಿತಿ ನೀಡಿರುವಂಥದ್ದು. ಸದ್ಯಗೆ ನಾವು ಜಲಾಶಯದಲ್ಲಿ ಕೇವಲ 3 ಗೇಟ್ಗಳ ಮೂಲಕ ನೀರನ್ನು ಹರಿಸ್ತಿರುವಂಥದ್ದು. ಕಾರಣ ಏನಂತಂದರೆ ಸದ್ಯ ಜಲಾಶಯದಲ್ಲಿ 20 ಕ್ಯೂಸೆಕ್ ಒಳ ಹರಿಯುವುದರಿಂದ ಕೇವಲ 80 TMC ಮಾತ್ರ ಸಾಮರ್ಥ್ಯವನ್ನು ಸದ್ಯ ಈಗ ಜಲಾಶಯ ಹೊಂದಿರುವಂಥದ್ದು. ಆ 80 TMC ಹೊರತುಪಡಿಸಿ ಏನು ನೀರು ಹರಿದು ಬರುತ್ತೆ ಅದನ್ನೆಲ್ಲವೂ ಕೂಡ ಹೊರಗಡೆ ಬಿಡುವಂಥ ಕೆಲಸ ಆಗ್ತಾಯಿದೆ. ಸೊ ಈಗ ಮೊದಲನೇ ಬೆಳೆಗೆ ಯಾವುದೇ ರೈತರು ಆತಂಕ ಪಡುವಂತಿಲ್ಲ. ಆದರೆ ಮುಂದಿನ 2ನೇ ಬೆಳೆಗೆ ಏನಂತಂದರೆ ರೈತರು ಆತಂಕ ಪಡುವಂಥ ವಿಷಯ ಆಗಿರುವಂಥದ್ದು. ಕಾರಣ ಏನಂತಂದರೆ 6 + 1 + 1 ಟೋಟಲ್ 8 ಗೇಟ್ಗಳು ಇವಾಗ ಏನಂತಂದರೆ ಜಲಾಶಯದ ದುರ್ಬಲವಾಗಿರುವಂಥ, ಅದರಲ್ಲಿ ವಿಶೇಷವಾಗಿ 19ನೇ ಗೇಟು ಸಂಪೂರ್ಣವಾಗಿ ಈಗಾಗಲೇ ಸ್ಟಾಪ್ ಲಾಕ್ಗಳನ್ನು ಅಳವಡಿಸುವ ಮೂಲಕ ಅದನ್ನು ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡಿರೋದು. ಅದೇ ರೀತಿಯಾಗಿ ಈಗ 7 ಗೇಟ್ಗಳನ್ನು ತೆರೆಯುವ ಏನಂತಂದರೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂತಂದರೆ ಅವು ಸಂಪೂರ್ಣವಾಗಿ ದುರ್ಬಲ ಆಗಿರುವಂಥದ್ದು. ಹಾಗಾಗಿ ರೈತರು ಇವಾಗ ಆತಂಕದ ವಿಷಯ ಏನಂತಂದರೆ 2ನೇ ಬೆಳೆಗೆ ನೀರು ಈ ವರ್ಷ ಕೂಡ ಸಿಗುತ್ತೆ ಇಲ್ಲ ಅನ್ನುವಂಥ ಆತಂಕದಲ್ಲಿ ರೈತರು ಇರುವಂಥದ್ದು. ಹಾಗಾಗಿ ಏನು ಅಂತಂದರೆ ಬೇಗ ಏನು ಸೇಫ್ಟಿ ಕಮಿಟಿ ಏನು ವರದಿ ಕೊಟ್ಟಿದೆ ಆ ವರದಿ ಪ್ರಕಾರ ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಆ ಟೆಂಡರ್ ಪ್ರಕಾರ ಈ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸ ಆಗಬೇಕು. ಆದರೆ 8 ತಿಂಗಳ ಕಾಲ ಈ ಗೇಟ್ಗಳ ಬದಲಾವಣೆ ಕಾಲಾವಕಾಶವನ್ನು ಏನಂದರೆ ಟೆಂಡರ್ ತೆಗೆದುಕೊಂಡವರು ಏನಂದರೆ ಮನವಿ ಮಾಡಿರುವಂಥದ್ದು. ಹಾಗಾಗಿ 8 ತಿಂಗಳವರೆಗೆ ಈ ಗೇಟ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಮಾಹಿತಿ ಇರುವಂಥದ್ದು. ಸರ್ಕಾರ ಕೂಡ ಇತ್ತ ಗಮನ ಹರಿಸಬೇಕು, TB ಬೋರ್ಡ್ ಕೂಡ ಇತ್ತ ಗಮನ ಹರಿಸಬೇಕು. ಬೇಗ ಈ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸ ಆಗಬೇಕನ್ನೋದು ಇಲ್ಲಿನ ರೈತರ ಕೂಡ ಒತ್ತಾಯ ಇರುವಂಥದ್ದು. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ.